ನಮಸ್ಕಾರ. ನನ್ನ ಹೆಸರು ರವಿ ವರ್ಮಾ ಅಂತ. ಸೊ ನಮ್ಮದು ಇಂಡಸ್ಟ್ರಿ ಬಂದುಬಿಟ್ಟು ಇನ್ನೋವೇಟಿವ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನೋ ಸೊಲ್ಯೂಷನ್ಸ್, ಬ್ಯಾಂಗ್ಳೂರು ಬೇಸ್ಡ್ ಕಂಪ್ನಿ. ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಯಿತು ಬಿಸ್ನೆಸ್ಸಲ್ಲಿ. ಸೊ ಕ್ಲಿಕ್ಕಲ್ಲಿ ನಾನು ಮೆಂಬರ್ ಆಗಿ ಸ್ಟಾರ್ಟ್ ಮಾಡಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಕರೆಂಟ್ಲಿ. ಸೊ ಈಗ ನಾವು ಕರೆಂಟ್ಲಿ ಈಗ ಕ್ಲಿಕ್ಟ್ರಾನಿಕಾ 2026 ಆರ್ಗನೈಸ್ ಮಾಡ್ತಿರೋದು ಒನ್ ಆಫ್ ಅವರ್ ಫ್ಲ್ಯಾಗ್ಶಿಪ್ ಈವೆಂಟ್ಸಲ್ಲಿ. ಸೊ ನಮ್ಮ ಎಲ್ಲ ಮೆಂಬರ್ಸಿಗೆ ಹೆಲ್ಪ್ ಆಗೋದಕ್ಕೆ, ಇದು ಸಪೋರ್ಟ್ ಮಾಡೋದಕ್ಕೆ ಅಂತ ನಾವು ಆರ್ಗನೈಸ್ ಮಾಡ್ತಾಯಿದ್ವಿ. ಸೊ ನಿನ್ನೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು, ಈವೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಇದು ವಿಸಿಟರ್ಸ್ ತುಂಬ ಜನ ಬಂದಿದ್ದರು. ಸೊ ಇವತ್ತು ಬೆಳಗ್ಗೆ B2B ಸೆಷನ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನಾಳೆ ವ್ಯಾಲಿಡಿಟಿ ಫಂಕ್ಷನ್ ಕ್ಲೋಸ್ ಮಾಡ್ತಾಯಿದ್ದೆ ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಟು ಇನ್ವೈಟ್ ದ ಮಿನಿಸ್ಟರ್ ಆಲ್ಸೋ ಫಾರ್ ಅಟೆಂಡಿಂಗ್ ದಿಸ್ ಒನ್. ಆ್ಯಂಡ್ ಓವರಾಲ್ ಇಟ್ ಹಸ್ ಬಿನ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ವಿ ಫೈಂಡ್ ಅಂದರೆ ನಮ್ಮ ಬೇಸಿಕಲಿ ನಮ್ಮದು ಆಬ್ಜೆಕ್ಟಿವ್ ಅಂದರೆ ನಮ್ಮ ಮೆಂಬರ್ ಕಂಪ್ನೀಸಿಗೆ, ಸೊ ಏನು 350-400 ಮೆಂಬರ್ಸ್ ಇದ್ದಾರೆ, ಅವರಿಗೆ ಹೆಲ್ಪ್ ಆಗೋದಕ್ಕಿಂತ ಈವೆಂಟ್ಸ್ ಆಗಲಿ, ಇದಾಗಲಿ, ಎಕ್ಸಿಬಿಷನ್ಸ್ ಆಗಲಿ, ಎಲ್ಲದಕ್ಕೂ ಅವ್ರನ್ನ ಇನ್ವೈಟ್ ಮಾಡಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳ್ತೀವಿ. ಇಷ್ಟು ಹೇಳೋದಕ್ಕೆ ಆಸೆ ಪಡ್ತೀವಿ. ಮೋಸ್ಟ್ ಆಫ್ ದೆಮ್ ಬಂದಿದ್ದಾರೆ. ಸೊ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಲೈಕ್ ಒಂದು 50 ಸ್ಟಾಲ್ಸ್ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಅದ್ರ ಜೊತೆ ನಾವು ಏನಂದರೆ ಕಾನ್ಫರೆನ್ಸ್ ಆಗಲಿ, ಸೆಷನ್ಸ್ ಆಗಲಿ ಆರ್ಗನೈಸ್ ಮಾಡಿದ್ವಿ. ಸೊ ನಿನ್ನೆ ಚೆನ್ನಾಗಿತ್ತು ಸ್ಟಾರ್ಟ್ ಮಾಡಿದ್ವಿ. ಇವತ್ತು B2B ಸೆಷನ್ಸ್ ಬೆಳಗ್ಗೆ ಚೆನ್ನಾಗಿತ್ತು, ಮಧ್ಯಾಹ್ನ ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ನಾಳೆನೂ ಸ್ವಲ್ಪ ವಿ ಆರ್ ಲುಕಿಂಗ್ ಫಾರ್ ಗುಡ್ ಕ್ರೌಡ್, ಅಂದರೆ ಒಳ್ಳೆ ಬಿಸ್ನೆಸ್ ವಿಸಿಟರ್ಸ್ ನೋಡ್ತಾ ಇದ್ವಿ ಬರೋದಕ್ಕೆ. ಇಷ್ಟು ಹೇಳೋಕ್ಕೆ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರವಿ ವರ್ಮಾ ಅಂತ. ರವಿ ವರ್ಮಾ. ವೆರಿ ಗುಡ್ ಆಫ್ಟರ್ನೂನ್. ನನ್ನ ಹೆಸರು ರವಿ ವರ್ಮಾ ಅಂತ. ಸೊ ಐ ಆಮ್ ಒನ್ ಆಫ್ ದ ಲೀಡ್ ಪಾರ್ಟ್ನರ್ಸ್. ಕಂಪ್ನಿ ಹೆಸರು ಬಂದುಬಿಟ್ಟು ಇನ್ನೋವೇಟಿವ್ ಇಂಜಿನಿಯರಿಂಗ್ ಟೆಕ್ನೋ ಸೊಲ್ಯೂಷನ್ಸ್. ಸೊ ನಮ್ಮ ಕಂಪ್ನಿ ಸ್ಥಾಪನೆಯಾಗಿ ಆಲ್ಮೋಸ್ಟ್ ಒಂದು 12 ವರ್ಷ ಆಗಿದೆ. ಸೊ ಆ್ಯಸ್ ಎ ಮೈಕ್ರೋ ಕ್ಯಾಟಗರಿಗೆ ಕಂಪ್ನಿ ಸ್ಟಾರ್ಟ್ ಆಯಿತು. ಸೊ ನಾವು ಬೇಸಿಕಲಿ ಇದು ಟಚ್ ಅಪ್ಲಿಕೇಶನ್ಸ್ ಏನೇನು ಅನ್ವಯಿಸುತ್ತೋ ಅದನ್ನು ಪ್ರಾಡಕ್ಟ್ಸ್ ಎಲ್ಲ ಕೊಡ್ತೀವಿ. ಟಚ್ ಕಂಪ್ಯೂಟರ್ಸ್ ಆಗಲಿ, ಟಚ್ ಮಾನಿಟರ್ಸ್ ಆಗಲಿ, ಇಂಟ್ರಾಕ್ಟಿವ್ ಡಿಜಿಟಲ್ ಸೈನೇಷನ್ಸ್ ಆಗಲಿ, ಇದೆಲ್ಲನೂ ಮೊದಲು ಪ್ರಾಡಕ್ಟ್ ಕೊಡೋಕ್ಕೆ ಶುರು ಮಾಡಿದ್ವಿ. ಸೊ ನಾವು ಮೊದಲು ಇನಿಷಿಯಲಿ ನಾವು ಚೈನಾಯಿಂದ ಪ್ರಾಡಕ್ಟ್ಸ್ ತರಿಸ್ತಾ ಇದ್ವಿ. ಸೊ ಅಲ್ಲಿಂದ ನಿಧಾನಕ್ಕೆ ಗ್ರೋ ಆಗಿ ಮತ್ತೆ ಮುಂದೆ ನಾವೀಗ ಕ್ಲಾಸ್ ರೂಮ್ಸಿಗೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಿಗೆ ಅವ್ರಿಗೇನು ಸೊಲ್ಯೂಷನ್ಸ್ ಬೇಕಾಗುತ್ತೋ ಅದೆಲ್ಲ ಕೊಡೋಕ್ಕೆ ಶುರು ಮಾಡಿದ್ವಿ. ಬೇಸಿಕಲಿ ಎಲ್ಲ ಹಾರ್ಡ್ವೇರ್ ಸೊಲ್ಯೂಷನ್ಸೇ ಕೊಡ್ತಾ ಇದ್ವಿ. ಆ್ಯಂಡ್ ಸಾಫ್ಟ್ವೇರ್ ಬೇಕಾದಾಗ, ಸಪೋರ್ಟ್ ಬೇಕಾದಾಗ ನಮ್ಮ ಅಸೋಸಿಯೇಟ್ ಕಂಪ್ನಿಯಿಂದ ಸಪೋರ್ಟ್ ಕೊಡ್ತಾಯಿದ್ವಿ. ಆಮೇಲೆ ನಿಧಾನಕ್ಕೆ ಹಂಗೆ ಮೂವ್ ಆಗಿ ನಮ್ಮದು ಇನ್ನೊಂದು RF ಪ್ರಾಡಕ್ಟ್ಸ್ ಅಂತ ಬರ್ತಾಯಿತ್ತು. ಅದರಿಂದ ನಾವು ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ಅಲ್ಲಿ ನಾವು ಏನದು ಒಂದು ಅವಕಾಶ ಸಿಗೋಂಗೆ ನಮಗಿತ್ತು. ಸೊ ಅದನ್ನು ಕೊಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಅದೊಂದು 3-4 ವರ್ಷ ಆಯಿತು ಕೊಡೋಕ್ಕೆ ಶುರು ಮಾಡಿ. ಈಗ ಲಾಸ್ಟ್ ಒಂದು 2 ವರ್ಷದಿಂದ ನಾವು ಬೇಸಿಕಲಿ ಈಗ ಕ್ಲಾಸ್ ರೂಮ್ಸಿಗೆ ಅವ್ರಿಗೆ ಬೋರ್ಡ್ ರೂಮ್ಸ್ ಆಗಲಿ, ಕಾನ್ಫರೆನ್ಸ್ ರೂಮ್ಸ್ ಆಗಲಿ, ಅಲ್ಲಿ ಅವ್ರಿಗೆ ಅಂದರೆ ದೊಡ್ಡ ಸೈಜ್ ಇಂಟ್ರಾಕ್ಟಿವ್ ಬೋರ್ಡ್ ಬೇಕಾಗುತ್ತೆ. ಸೊ ಇಂಟ್ರಾಕ್ಟಿವ್ ಬೋರ್ಡ್ ಏನಕ್ಕಪ್ಪ ಅಂತಂತಂದರೆ, ಈಗ ಮೊದಲು ನಾವು ವೈಟ್ ಬೋರ್ಡ್ ಯೂಸ್ ಮಾಡ್ತಾಯಿದ್ವಿ, ಆಮೇಲೆ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತಾಯಿದ್ವಿ. ಸೊ ಟೀಚರ್ಸಿಗೆ ಅಲ್ಲಿ ಕಲಿಸೋಕೆ ಏನು ನಡೀತದೆ ಅದೇನು ಎಂಟೈರ್ ಥಿಂಗ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಇನ್ ಟು ದ ಡಿಜಿಟಲ್ ಏನದು ಪ್ಲ್ಯಾಟ್ಫಾರ್ಮ್ಗೆ. ಸೊ ಹಿಂಗಾಗಿ ಈಗ ಬರೋ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅಂತಂದರೆ ಇಂಟ್ರಾಕ್ಟಿವ್ ಸೈನೇಜ್ ಬೋರ್ಡ್ಸ್ ಇದೆ. ಸೊ ಅಲ್ಲಿ ನಮಗೆ ಆಲ್ಮೋಸ್ಟ್ ನಾವು ಈಗ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ನಾವು ಏನು ನೋಡ್ತೀವೋ, ಏನು ಮಾಡ್ತೀವೋ, ಸೊ ವಿ ಕ್ಯಾನ್ ಆಲ್ಮೋಸ್ಟ್ ಸಿ ಎವ್ರಿಥಿಂಗ್ ಇನ್ ದ ದಿಸ್ ಒನ್ ಇನ್ ಡಿಜಿಟಲ್ ಸೈನೇಜ್. ಇದು ಬೇರೆ ಬೇರೆ ಸೈಜಸ್ ಎಲ್ಲ ಬರುತ್ತೆ. ಸೊ ಇದನ್ನು ನಾವು ಪ್ರಮೋಟ್ ಮಾಡ್ತಾ ಆಲ್ಮೋಸ್ಟ್ ಈಗೊಂದು 8 ವರ್ಷನೇ ಆಯಿತು ಅನ್ಬೋದು. ಆ್ಯಂಡ್ ಪರವಾಗಿಲ್ಲ, ಚೆನ್ನಾಗಿ ಬಿಸ್ನೆಸ್ ಕಾಣ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಇಲ್ಲಿ ಈ ಎಕ್ಸಿಬಿಷನ್ ನಮ್ಮ ಕ್ಲಿಕ್ಟ್ರಾನಿಕಾ 2026 ಭಾಗವಹಿಸಿದ್ದರಿಂದ ನಮಗೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಸುಮಾರು ಜನ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ಅವಕಾಶಗಳು ಕಾಣ್ತಾ ಇದೆ. ಸೊ ಇದು ನಮ್ಮ ಬಗ್ಗೆ, ಇದು ನಮ್ಮ ಕಂಪ್ನಿ, ನಮ್ಮದು ರಿಜಿಸ್ಟರ್ಡ್ ಆಫೀಸ್ ಬಂದು ಡಬಲ್ ರೋಡಲ್ಲಿದೆ. ಸೊ ಈಗ ನಾವು ಇನ್ನೊಂದು 2 ಮಂತ್ಸಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮದು ಫ್ಯಾಕ್ಟ್ರಿ ಓಪನ್ ಮಾಡೋ ಪ್ಲ್ಯಾನ್ಸ್ ಇದೆ ನಮಗೆ. ಸೊ ಅಲ್ಲಿ ಮಾಡಿದಾಗ ನಾವು ಫ್ಯಾಕ್ಟ್ರಿನ ಹಾರ್ಡ್ವೇರ್ ಇಂಟಿಗ್ರೇಷನ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮ ಕಡೆಯಿಂದ ಸೊಲ್ಯೂಷನ್ಸ್ ಕೊಡ್ತೀವಿ ಅಂತಂದರೆ, IT ಆಗಲಿ, ಹಾರ್ಡ್ವೇರ್ ಆಗಲಿ, ಟೋಟಲ್ ಸೊಲ್ಯೂಷನ್ಸ್ ಕೊಡ್ತೀವಿ ಕಂಪ್ಲೀಟಾಗಿ. ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಸೊ ಅವರು ಇನ್ನೊಂದು 4 ಕಡೆ ಹೋಗಿ ವಿಚಾರಿಸಿ ಮಾಡೋದಕ್ಕಿಂತ ನಾವು ಒಬ್ಬರೇ ಅವರಿಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡುವಾಗ ಅವರಿಗೂ ಅನುಕೂಲ ಆಗುತ್ತೆ. ಸೊ ದಿಸ್ ಇಸ್ ದ ವೇ ವಿ ಹ್ಯಾವ್ ಬಿನ್ ವರ್ಕಿಂಗ್ ಫಾರ್ ದ ಪಾಸ್ಟ್ 2 minutes. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೈ